ಬಿಗ್ ಬಾಸ್ನ ಇಬ್ಬರು ಮಾಜಿ ಸ್ಪರ್ಧಿಗಳಿಗೆ ಈಗ ಸಂಕಷ್ಟ ಎದುರಾಗಿದೆ. ರೀಲ್ಸ್ ಮಾಡಲು ಹೋಗಿ ಎಡವಟ್ಟನ್ನ ಮಾಡಿಕೊಂಡ್ರ ಈ ಸ್ಪರ್ಧಾಳುಗಳು. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಿಗೆ ಸಂಕಷ್ಟ ಎದುರಾಗಿದೆ. ರೀಲ್ಸ್ ಮಾಡಲು ಹೋಗಿ ಎಡವಟ್ಟನ್ನ ಮಾಡಿಕೊಂಡ್ರ, ಬಿಲ್ಡಪ್ ಕೊಡ್ಲಿಕ್ಕೆ ಹೋಗಿ ತಗ್ಲಾಕೊಂಡಿದ್ದಾರೆ ಈ ಸೆಲೆಬ್ರಿಟಿಗಳು. ಸಾರ್ವಜನಿಕವಾಗಿ ಲಾಂಗ್ ಹಿಡಿದು ರೀಲ್ಸ್ ಮಾಡಬೇಕಿತ್ತ, ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿ ಶೋ ಅಪ್ ಬೇಕಿತ್ತ? ಬಿಗ್ ಬಾಸ್ನ ಇಬ್ಬರು ಮಾಜಿ ಸ್ಪರ್ಧಿಗಳಿಗೆ ಈಗ ಸಂಕಷ್ಟ. ಕಾರಣ ರೀಲ್ಸ್ ಮಾಡಿದ್ರೆ ಏನ್ ತಪ್ಪು ಅಂತ ಹೇಳಿದ್ರೆ, ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ರು ಸಾರ್ವಜನಿಕವಾಗಿ. ಇದನ್ನ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ರು. ಇದೆಲ್ಲ ಬೇಕಿತ್ತ? ಶೋ ಅಪ್ ಕೊಡ್ಲಿಕ್ಕೆ ಹೋಗಿದ್ರು, ಈಗ ತಗ್ಲಾಕೊಂಡಿದ್ದಾರೆ. ಹಾಗಾದ್ರೆ ಯಾರು ತಗ್ಲಾಕೊಂಡಿರೋದು? ಯಾರ ವಿರುದ್ಧ ಈಗ FIR ದಾಖಲಾಗಿದೆ? ಯಾರು ತಗ್ಲಾಕೊಂಡಿದ್ದಾರೆ? ಕೇಸ್ ದಾಖಲು ಮಾಡಿಕೊಂಡಿದ್ಯಾಕೆ? ಯಾರ ವಿರುದ್ಧ ಅಂತ ಹೇಳಿದ್ರೆ, ವಿನಯ್ ಹಾಗೂ ರಜತ್ ಕಿಶನ್ ವಿರುದ್ಧ FIR ದಾಖಲಾಗಿದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. PSI ಭಾನುಪ್ರಕಾಶ್ ದೂರಿನ ಅನ್ವಯ FIR ಆಗಿದೆ. ಮೀಡಿಯಾ ಮಾನಿಟರಿಂಗ್ ಉಸ್ತುವಾರಿ PSI ಭಾನುಪ್ರಕಾಶ್ ಇವರು ಆರ್ಮ್ಸ್ ಆಕ್ಟ್ ಅಡಿ ಬಸವೇಶ್ವರ ನಗರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ವಿನಯ್ ಗೌಡ ಹಾಗೂ ರಜತ್ ಕಿಶನ್ ವಿರುದ್ಧ FIR ದಾಖಲಾಗಿದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ PSI ಭಾನುಪ್ರಕಾಶ್ ಅವರು ದೂರನ್ನು ಕೊಟ್ಟಿದ್ರು. ಇದರ ಅನ್ವಯ FIR ಆಗಿದೆ. ಹಾಗಾದ್ರೆ ಏನಾಗಿತ್ತು? ಯಾವ ವಿಡಿಯೋಗಾಗಿ ಈ FIR? ಆರ್ಮ್ಸ್ ಆಕ್ಟ್ ಯಾವ ವಿಡಿಯೋಗಾಗಿ ಬಂತು? ಅವರು ಏನು ಮಾಡಿದ್ರು? ವಿನಯ್ ಗೌಡ, ರಜತ್ ಕಿಶನ್ ಈ ಬಾರಿಯ ಬಿಗ್ ಬಾಸ್ನಲ್ಲಿ ಸದ್ದು ಮಾಡಿದಂತಹ ಸ್ಪರ್ಧಿಗಳು. ಆದರೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ಈ ವಿಡಿಯೋ ಹಿನ್ನೆಲೆಯಲ್ಲಿ ಈ ಇಬ್ಬರ ವಿರುದ್ಧ FIR ಆಗಿದೆ. ಸಾರ್ವಜನಿಕವಾಗಿ ಲಾಂಗ್ ಹಿಡಿದಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು, ಟೀಕೆಗೂ ಕಾರಣವಾಗಿತ್ತು. ಒಂದು ಕಡೆ ದರ್ಶನ್ ಅವರ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದ್ರು, ಮತ್ತೊಂದು ಕಡೆ ಈಗ ದೂರು ದಾಖಲಾಗಿ FIR ಕೂಡ ಆಗಿದೆ. ಬೇಕಿತ್ತ ಈ ಶೋಕಿ ಅಂತ ಇನ್ಸ್ಟಾದಲ್ಲಿ ಲೈಕ್ಸು, ಫಾಲೋವರ್ಸ್ಗೆ ಈ ರೀತಿಯ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ರಜತ್ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡಿದ್ದು 18 ಸೆಕೆಂಡ್ಗಳ ವಿಡಿಯೋ ಇದು. ಇದರ ವಿರುದ್ಧ PSI ಕಂಪ್ಲೇಂಟ್ ಕೊಟ್ಟಿತ್ತು. ಭಯ ಸೃಷ್ಟಿಯಾಗುವಂತಹ ರೀಲ್ಸ್ ಮಾಡಿರುವಂತಹ ಆರೋಪ. ಸಾರ್ವಜನಿಕರ ಶಾಂತಿ, ನೆಮ್ಮದಿ ಭಂಗ ಅಂತ ಉಲ್ಲೇಖವಾಗಿದೆ FIR ನಲ್ಲಿ. ರಜತ್, ವಿನಯ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ರಜತ್ ಇನ್ಸ್ಟಾದಲ್ಲಿ ರೀಲ್ಸ್ ಅಪ್ಲೋಡ್ ಆಗಿತ್ತು, 18 ಸೆಕೆಂಡ್ ಇತ್ತು. ಈ ವಿಡಿಯೋ ವಿರುದ್ಧ PSI ಕಂಪ್ಲೇಂಟ್ ಕೊಟ್ಟಿತ್ತು. ಕಾರಣ ಭಯ ಸೃಷ್ಟಿಯಾಗುವಂತಹ ರೀಲ್ಸ್ ಇದು. ಸಾರ್ವಜನಿಕರ ಶಾಂತಿ, ನೆಮ್ಮದಿ ಭಂಗ ಅಂತ ಉಲ್ಲೇಖವಾಗಿದೆ ದೂರಿನಲ್ಲಿ. ಹೀಗಾಗಿ ಈ ಇಬ್ಬರ ವಿರುದ್ಧ ಕ್ರಮ ಆಗಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ. ಇನ್ಸ್ಟಾದಲ್ಲಿ ಹೀರೋಯಿಸಂ ತೋರಿಸಲಿಕ್ಕೆ ಹೋಗಿ ಈಗ ತಗ್ಲಾಕೊಂಡಿದ್ದಾರೆ. ಈ ವಿಡಿಯೋದಿಂದ ಅಬ್ಬಬ್ಬ ಅಂದ್ರೆ ಏನಾಗಬಹುದು? ಅವರಿಗೆ ಫಾಲೋವರ್ಸ್ ಜಾಸ್ತಿ ಆಗಬಹುದು, ಲೈಕ್ಸ್ ಬರಬಹುದು, ಕಾಮೆಂಟ್ಸ್ ಬರಬಹುದು. ಇದನ್ನ ಹೊರತುಪಡಿಸಿ ನೋಡಿದ್ರೆ ಈ ದೂರಲ್ಲಿ ಉಲ್ಲೇಖ ಆಗಿರುವಂಥದ್ದು ಸಾರ್ವಜನಿಕರ ಶಾಂತಿಗೆ ಭಂಗ,
ಭಯ ಸೃಷ್ಟಿಯಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನೋದನ್ನು ಉಲ್ಲೇಖ ಮಾಡಿದ್ದಾರೆ. ಈಗ ಈ ಇಡೀ ಪ್ರಕರಣವನ್ನು ಗಮನಿಸ್ತಾ ಇದ್ದರೆ ಈ ರೀತಿಯ ವಿಡಿಯೋಗಳನ್ನು ಮಾಡೋದು ಎಷ್ಟು ಸರಿ, ಯಾರೇ ಆಗಿರಲಿ ಈ ರೀತಿಯ ವಿಡಿಯೋಗಳನ್ನು ಮಾಡೋದು ಎಷ್ಟು ಸರಿ, ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಇಂಥವರ ವಿರುದ್ಧ ಅನ್ನೋದು ಕೂಡ ಸಾರ್ವಜನಿಕರ ಆಗ್ರಹ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈಗಾಗಲೇ ಗಮನಿಸ್ತಾ ಇರ್ಬೋದು ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಟೀಕೆ ವ್ಯಕ್ತವಾಗ್ತಾ ಇದೆ, ಈಗ FIR ಕೂಡ ದಾಖಲಾಗಿರುವಂಥದ್ದು, ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತವಾಗ್ಲೂ ಮಹೇಶ್, ಏನಂದ್ರೆ ಆಗ್ಲೇ ಬಿಗ್ ಬಾಸ್ ಅಲ್ಲಿ ಸಾಕಷ್ಟು ಹೆಸರು ಮಾಡಿದಂತಹ ಏನು ರಜತ್ ಮತ್ತೆ ವಿನಯ್ ಏನಿದ್ದಾರೆ, ಅವರು ಈಗಾಗ್ಲೇ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ರು. ಆ ವಿಡಿಯೋದಲ್ಲೂ ಸಹ ಏನು ಇವರು ಒಂದು ರೀತಿ ಮಚ್ಚನ್ನ ಇಟ್ಕೊಂಡು ರೀಲ್ಸ್ ಅನ್ನ ಮಾಡಿರುವಂತದ್ದು. ಇದು ಕಾನೂನ ರೀತಿಯಲ್ಲಿ ನೋಡಿದ್ರೆ ತಪ್ಪಾಗಿರುತ್ತೆ. ಯಾಕಂದ್ರೆ ಯಾವುದೇ ಸಾರ್ವಜನಿಕ ಸ್ಥಳಗಳಲ್ಲಿ ಮಾರಕಾಸ್ತ್ರಗಳನ್ನ ತೋರಿಸಿದ್ರೆ ಅದು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಪೊಲೀಸರಿಗೆ ಅವರ ವಿರುದ್ಧ ಕೇಸ್ ಹಾಕುವಂತ ಎಲ್ಲಾ ಒಂದ್ ರೀತಿ ಪರ್ಮಿಷನ್ ಕೂಡ ಇರುತ್ತೆ. ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಇಟ್ಕೊಂಡು ಈಗಾಗಲೇ ಸಾಕಷ್ಟು ಮಾಡಿದಂತ ರೀಲ್ಸ್ ಏನಿದೆ ಸಾಕಷ್ಟು ವೈರಲ್ ಆಗಿತ್ತು. ಈ ಒಂದು ವಿಚಾರನ ಇಟ್ಕೊಂಡು ಈಗಾಗಲೇ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಈಗಾಗಲೇ ಪ್ರಕರಣವನ್ನು ಕೂಡ ಈಗಾಗಲೇ ದಾಖಲು ಮಾಡ್ಕೊಂಡಿದ್ದಾರೆ. FIR ಕೂಡ ರಿಜಿಸ್ಟರ್ ಆಗಿರುವಂತದ್ದು. ಇನ್ನು ಮುಂದಿನ ಪ್ರೊಸೀಜರ್ ಏನು ಅಂತ ನೋಡೋದಾದ್ರೆ, ಈಗ ಅವ್ರಿಬ್ರಿಗೂ ಕೂಡ ಪೊಲೀಸರು ನೋಟಿಸ್ ಅನ್ನ ಕೊಡ್ತಾರೆ. ನೋಟಿಸ್ ಅನ್ನ ಕೊಟ್ಟಿ ಆನಂತರ ಕರೆಸಿ ಆಮೇಲೆ ಯಾವ ವಿಚಾರವಾಗಿ ನೀವು ಈ ರೀತಿಯಾಗಿ ಲಾಂಗ್ ಅನ್ನ ಬಳಸಿದ್ರಿ, ಮತ್ತೆ ಆ ಲಾಂಗ್ ಯಾರ್ದು, ಯಾವ ಉದ್ದೇಶದಿಂದ ಅದನ್ನ ತಗೊಂಡಿದ್ರಿ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ಕ್ವಶನ್ಸ್ ಮಾಡ್ತಾರೆ. ಏನ್ ಅವ್ರು ಮಾಡುವಂತ ಎಲ್ಲಾ ಪ್ರಶ್ನೆಗಳು ಕೂಡ ಅವ್ರು ಉತ್ತರವನ್ನ ಕೊಡ್ಬೇಕಾಗತ್ತೆ. ಸೊ ಅಂತ ಸಂದರ್ಭದಲ್ಲಿ ಮಾತ್ರ ಅವರು ಮುಂದಿನ ದಿನಗಳಲ್ಲಿ ಕಾನೂನಿ ಕಂಟಕದಿಂದ ತಪ್ಪಿಸ್ಕೊಳ್ಬಹುದು. ಇಲ್ಲ ಅಂದ್ರೆ ಅವರಿಗೆ ಅದೇ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲಿ ಇವ್ರು ಏನಾದ್ರು ನೆಗ್ಲೆಕ್ಟ್ ಮಾಡಿದ್ದೆ ಅದಲ್ಲಿ ಅವರಿಗೆ ಬಂಧನ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಸದ್ಯದ ಮಟ್ಟಿಗೆ ಅದೇ ರೀತಿಯಂತ ನೋಟಿಸ್ ಅನ್ನ ಜಾರಿ ಮಾಡಿಲ್ಲ. ಇನ್ನು ಕೆಲವೇ ದಿನಗಳಲ್ಲೂ ಕೂಡ ನೋಟಿಸ್ ಅನ್ನ ನೀಡಿ ಅವರ ಉತ್ತರವನ್ನು ಕೂಡ ಪೊಲೀಸರು ತಗೊಂಡು ಸ್ಟೇಟ್ಮೆಂಟ್ ಕೂಡ ಪಡೆಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತಾನೆ ಹೇಳ್ಬೋದು ಮಹೇಶ್. ಅಜಯ್, ಸಾಮಾನ್ಯವಾಗಿ ಇಂತಹ ಪ್ರಕರಣಗಳು ಬಂದಂತ ಸಂದರ್ಭದಲ್ಲಿ ಒಂದು ಪ್ರಶ್ನೆ ಎದುರಾಗುತ್ತೆ. ಈ ಸಾಮಾನ್ಯ ಜನರು, ಪುಂಡ್ರು, ಪುಡಾರಿಗಳು ಕೂಡ ಈ ರೀತಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಾರೆ. ಅವ್ರ ವಿರುದ್ಧ FIR ಆಗಲ್ಲ, ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಮಾತ್ರ ಇವ್ರ ವಿರುದ್ಧ FIR ಆಗುತ್ತೆ ಅಂತ ಒಂದು ಆರೋಪ ಬರುತ್ತೆ. ಖಂಡಿತವಾಗ್ಲೂ ಇಲ್ಲ ಮಹೇಶ್. ಯಾಕಂದ್ರೆ ಪ್ರತಿಯೊಬ್ರು ಯಾರೇ ಸಾರ್ವಜನಿಕ ಸ್ಥಳಗಳಲ್ಲಿ ಒಬ್ಬ ಕಾಮನ್ ಮ್ಯಾನ್ ಇಂದ ಹಿಡಿದು ಯಾರೇ ಪೊಲಿಟಿಷಿಯನ್ ಆಗ್ಬೋದು ಅಥವಾ ಸಿನಿಮಾ ನಟ ಆಗ್ಬೋದು, ನಟಿ ಆಗ್ಬೋದು, ಯಾರೇ ಕೂಡ ಈ ರೀತಿಯಾಗಿ ಮಾಡಿದ್ರು ಅದು ಪೊಲೀಸರ ಗಮನಕ್ಕೆ ಬಂದ್ರು ಕೂಡ ಇಲ್ಲಿ FIR ಆಗೇ ಆಗತ್ತೆ. ಅದ್ರಲ್ಲೂ ಕೂಡ ಪ್ರತಿಯೊಂದು ಪೊಲೀಸ್ ಠಾಣೆಯಲ್ಲೂ ಕೂಡ ಸೋಷಿಯಲ್ ಮೀಡಿಯಾ ನೋಡ್ಕೊಳ್ಳೋದಕ್ಕೆ ಅಂತಾನೆ ಒಬ್ರು ಇರ್ತಾರೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕವಾಗಿ ಯಾರು ಬೇರೆ ಬೇರೆ ವಿಚಾರಗಳನ್ನ ಮತ್ತೆ ಸಮಾಜಕ್ಕೆ ಹಾನಿ ಉಂಟಾಗುವಂತ ವಿಚಾರಗಳನ್ನ ಪೋಸ್ಟ್ ಮಾಡ್ತಾರೋ ಅಂತ ಸಂದರ್ಭದಲ್ಲಿ ಅದನ್ನ ನೋಡ್ತಾ ಇರ್ತಾರೆ. ಸೊ ಹೀಗಾಗಿ ಅದ್ರಲ್ಲಿ ಏನಾದ್ರು ಒಂದ್ ವೇಳೆ ಅವರಿಗೆ ಇದು ತಪ್ಪು ಅಂತ ಅನ್ಸಿದ್ದೆ ಅವರು ಈ ರೀತಿಯಾಗಿ ಏನು ಕೇಸನ್ನು ಕೂಡ ರಿಜಿಸ್ಟರ್ ಮಾಡ್ತಾರೆ. ಸೊ ಇದು ಈ ಒಂದು ಪ್ರಕರಣದಲ್ಲೂ ಕೂಡ ಅದೇ ರೀತಿಯಾಗಿ ಆಗಿರೋದು. ಬಸವೇಶ್ವರ ನಗರ PSI ಒಬ್ರು ಇದ್ದಾರೆ, ಅವರು ಕೂಡ ಈಗಾಗಲೇ ಈ ಒಂದು ವಿಡಿಯೋಸ್ ಗಳನ್ನ ನೋಡಿರುವಂತದ್ದು. ಅವರು ಏನು ಬಸವೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರೋದ್ರಿಂದಾಗಿ ಅವರ ವಿರುದ್ಧ ಈಗ FIR ಆಗಿದೆ. ಸೊ ಮುಂದಿನ ದಿನಗಳಲ್ಲಿ ಯಾರೇ ಮಾಡಿದ್ರು ಒಂದು ರೀತಿ ಎಲ್ಲರಿಗೂ ಕೂಡ ಪಾಠ ಅಂತಾನೆ ಹೇಳ್ಬೋದು. ಒಬ್ಬ ಸಾಮಾನ್ಯ ಜನನು ಕೂಡ ಈಗ ಈ ರೀತಿಯಾಗಿ ಮಾಡಿದ್ರೆ, ಅಂದ್ರೆ ಸಾಕಷ್ಟು ವಿಡಿಯೋಸ್ ಗಳನ್ನ ಕೂಡ ನಾವು ನೋಡಿದೀವಿ. ಬೈಕ್ ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಲಾಂಗ್ ನ ಹಿಡ್ಕೊಂಡು ಹೋಗುವಂತದ್ದು, ಲಾಂಗ್ ನ ಶೋ ಮಾಡುವಂತದ್ದು, ಸಾರ್ವಜನಿಕ ಸ್ಥಳದಲ್ಲಿ ಲಾಂಗ್ ನ ಶೋ ಮಾಡುವಂತದ್ದು, ಈ ರೀತಿಯಾಗಿ ಮಾಡಿರ್ತಾರೆ. ಸೊ ಹೀಗಾಗಿ ಈ ಒಂದು ವಿಚಾರವನ್ನ ಸಾಕಷ್ಟು ಗಂಭೀರವಾಗಿ ಪೊಲೀಸರು ಪರಿಗಣಿಸ್ತಾರೆ. ಸೊ ಹೀಗಾಗಿ ಈ ಒಂದು ವಿಚಾರವಾಗಿ ಆಗ್ಲೇ FIR ಕೂಡ ದಾಖಲಾಗಿದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಾಗುತ್ತೆ ಅಂತ ಹೇಳಿ ನಾವು ಕೂಡ ಕಾದ್ ನೋಡ್ಬೇಕಾಗಿದೆ ಮಹೇಶ್. ಧನ್ಯವಾದ ಅಜಯ್ ತಮ್ಮೆಲ್ಲ ಮಾಹಿತಿಗಾಗಿ. ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಾಗಿರುವಂಥ ರಜತ್, ವಿನಯ್ ವಿರುದ್ಧ ದೂರು ದಾಖಲಾಗಿತ್ತು, FIR ಕೂಡ ಆಗಿದೆ. ಕಾರಣ ಈ ಒಂದು ವಿಡಿಯೋ ಇನ್ಸ್ಟಾದಲ್ಲಿ 18 ಸೆಕೆಂಡುಗಳ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ರು. ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿವಾದ ಕೂಡ ಆಗಿತ್ತು. ದರ್ಶನ್ ಅವರ ಅಭಿಮಾನಿಗಳೇ ಕೂಡ ಈ ವಿಡಿಯೋವನ್ನು ಅಥವಾ ಆ ಡ್ರೆಸ್ಸಿಂಗ್ ಸೆನ್ಸನ್ನು ಟೀಕೆ ಮಾಡಿದರು. ಬಟ್ ಈಗ ಲಾಂಗ್ ಹಿಡಿದಿರುವ ಕಾರಣಕ್ಕಾಗಿ ಇವರ ವಿರುದ್ಧ FIR ದಾಖಲಾಗಿದೆ. ಇದಾದ ಬಳಿಕ ಒಂದು ನೋಟಿಸನ್ನು ಕೊಡ್ತಾರೆ. ಇಬ್ಬರಿಗೂ ಕೂಡ ನೋಟಿಸ್ ಕೊಟ್ಟ ನಂತರ ಅವರು ಕೂಡ ಬಂದು ಈ ನೋಟಿಸ್ಗೆ ಆನ್ಸರ್ ಮಾಡಬೇಕಾಗಿರುತ್ತೆ. ಒಂದಿಷ್ಟು ಪ್ರಶ್ನೆಗಳಿರುವಂಥದ್ದು, ಸಾರ್ವಜನಿಕವಾಗಿ ಯಾವ ಕಾರಣಕ್ಕಾಗಿ ಮಚ್ಚನ್ನು ಯೂಸ್ ಮಾಡಿದ್ದು, ಈ ಮಚ್ ಎಲ್ಲಿಂದ ಬಂತು, ಹೀಗೆ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ಕ್ಲಾರಿಟಿ ಕೊಡಬೇಕಾಗುತ್ತೆ.